ಕೊಡಗು ಜಿಲ್ಲೆಯ ಪಾಲಿಬೆಟ್ಟ ಗ್ರಾಮದಲ್ಲಿ 2.97 ಕೋಟಿ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ನೆರವೇರಿಸಿದರು. ಹಾಸನ ಜಿಲ್ಲೆಯ ತಣ್ಣೀರು ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೂಡು ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಬಲಿ. ಮನೆಯ ಸಮೀಪವೇ ಕಾಫಿ ತೋಟ ನೋಡಲು ತೆರಳಿದ ಬೆಳೆಗಾರನ ಮೇಲೆ ಕಾಡಾನೆ ದಾಳಿ ಮಾಡಿ ಬಲಿ ತೆಗೆದುಕೊಂಡ ಘಟನೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗೂಡು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕುಕ್ಕನೂರು ಪುರುಷೋತ್ತಮ ಎಂಬುವರ ಕಾಡಾನೆ ದಾಳಿಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟವರಾಗಿದ್ದಾರೆ. ಶುಕ್ರವಾರ ಸಂಜೆ ತೋಟಕ್ಕೆ ತೆರಳಿ ಮನೆಗೆ ಹಿಂತಿರುಗಿದ್ದ ವೇಳೆ ಏಕಾಏಕಿ ಎದುರಿಗೆ ಬಂದ ಕಾಡಾನೆ ಪುರುಷೋತ್ತಮ ಅವರ ಮೇಲೆ ದಾಳಿಗೆ ಮುಂದಾಗಿದೆ. ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪತ್ನಿಯೊಂದಿಗೆ ವಾಸವಾಗಿದ್ದ ಪುರುಷೋತ್ತಮ ತೋಟಕ್ಕೆ ತೆರಳಿ ರಾತ್ರಿ 9 ಗಂಟೆವರೆಗೂ ಮನೆಗೆ ಬಾರದ ಹಿನ್ನೆಲೆ ಸಂಬಂಧಿಕರಿಗೆ ಮಾಹಿತಿ ನೀಡಿ ಹುಡುಕಾಟ ಪ್ರಾರಂಭಿಸಿದಾಗ ಮನೆಯ ಸಮೀಪದ ಕಾಫಿ ತೋಟದಲ್ಲಿ ಕಾಡಾನೆ ದಾಳಿಯಿಂದ ಗಂಭೀರ ಗಾಯಗಳಾಗಿ ರಕ್ತದ ಮಡುವಿನಲ್ಲಿ ಮೃತದೇಹ ಪತ್ತೆಯಾಗಿದೆ. ತಕ್ಷಣ ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಮಿರಿಯಟ್ ಸಂಕೇತ್ ಪೂವಯ್ಯ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ನಂತರ ಮೃತದೇಹವನ್ನು ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸ್ಥಳಕ್ಕೆ ಡಿಎಸ್ಪಿಒ ಜಗನ್ನಾಥ್, ವಲಯ ಅರಣ್ಯ ಅಧಿಕಾರಿ ಶಿವರಾಮ್, ಸಿದ್ದಾಪುರ ಠಾಣಾ ಅಧಿಕಾರಿ ರಾಘವೇಂದ್ರ, ಸಿದ್ದಾಪುರ ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರತೀಶ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು. 7 ವರ್ಷಗಳ ಹಿಂದೆ ಅಣ್ಣನನ್ನು ಬಲಿ ತೆಗೆದುಕೊಂಡ ಕಾಡಾನೆ ಕಾಫಿ ತೋಟಕ್ಕೆ ತೆರಳಿ ಬರುತ್ತಿದ್ದ ವೇಳೆ ಕಾಡಾನೆ ಎಂದು ಏಕೈಕ ದಾಳಿ ಮಾಡಿ ಪುರುಷೋತ್ತಮ ಅವರ ಅಣ್ಣ ಮೋಹನ್ ದಾಸ್ ಅವರನ್ನು 7 ವರ್ಷಗಳ ಹಿಂದೆ ಬಲಿ ತೆಗೆದುಕೊಂಡಿತ್ತು. ಕರಡಿಗೂಡು ಸುತ್ತಮುತ್ತಲ ಗ್ರಾಮ ವ್ಯಾಪ್ತಿಗಳಲ್ಲಿ ನಿರಂತರ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದ್ದು ಕಾರ್ಮಿಕರು, ಬೆಳೆಗಾರರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ನೆಮ್ಮದಿಯಾಗಿ ನಡೆದಾಡಲು ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಒತ್ತಡಕ್ಕೆ ಮಣಿದು ಕಾಡಾನೆ ಕಾಡಿಗಟ್ಟುವ ಕಾರ್ಯಾಚರಣೆ ಒಂದು ದಿನಕ್ಕೆ ಸೀಮಿತವಾದರೂ ಕಾಡಿಗೆ ಹೋದ ಆನೆ ಮತ್ತೆ ವಾಪಸ್ ಕಾಫಿ ತೋಟದಲ್ಲಿ ಬಂದು ಸೇರುತ್ತವೆ. ಅಪಾರ ಪ್ರಮಾಣದ ಕೃಷಿ ಫಸಲು ನಾಶ ಮಾಡುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡಿ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದರೂ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಕಾರ್ಯಯೋಜನೆ ರೂಪಿಸದೆ ನಿರ್ಲಕ್ಷಿಸುತ್ತಿರುವ ಪರಿಣಾಮವೇ ಆನೆ ಮಾನವನ ಸಂಘರ್ಷ ಮುಂದುವರೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಪಾಲಿಬೆಟ್ಟ ಗ್ರಾಮದಲ್ಲಿ 2.97 ಕೋಟಿ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಶಾಸಕರಾದ ಪೊನ್ನಣ್ಣರವರು ಉದ್ಘಾಟಿಸಿದರು. ಪಾಲಿಬೆಟ್ಟದಲ್ಲಿ ಸುಮಾರು 2.97 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡವನ್ನು ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣರವರು ಇಂದು ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿದರು. ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿರಾಜಪೇಟೆ ತಾಲೂಕಿನ ಈ ಭಾಗದಲ್ಲಿ ನಿರ್ಮಾಣಗೊಂಡ ಈ ವಿದ್ಯಾರ್ಥಿ ನಿಲಯವು ಸುತ್ತಮುತ್ತಲಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ವಾತಾವರಣ ನಿರ್ಮಿಸಲಾಗಿದೆ ಎಂದು ಹಾರೈಸಿದರು. ಬಳಿಕ ಇಲಾಖೆಯ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಶಾಸಕರು, ಇಲ್ಲಿ ವಿದ್ಯಾರ್ಥಿನಿಯರಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯವು ಒದಗುವಂತೆ ನೋಡಿಕೊಳ್ಳುವುದು ಪ್ರಥಮ ಆದ್ಯತೆ ಆಗಿರಬೇಕೆಂದು ಸಲಹೆ ನೀಡಿದರು. ವಿದ್ಯಾರ್ಥಿನಿಯರಿಗೆ ಸುರಕ್ಷೆ ಮತ್ತು ಉತ್ತಮ ವಾತಾವರಣ ಇರುವಂತೆ ನೋಡಿಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಧರ್ಮಜ ಮುತ್ತಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅರುಣ್ ಮಾಚಯ್ಯ, ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಜಾನ್ಸನ್, ಕೆಡಿಪಿ ಸದಸ್ಯರಾದ ಗಣೇಶ್, ಪಾಲಿಬೆಟ್ಟ ವಲಯದ ಅಧ್ಯಕ್ಷರಾದ ಕಾಳಪ್ಪ, ಇಲಾಖೆಯ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಹಾಸನ ಜಿಲ್ಲೆಯ ತಣ್ಣೀರು ಹಳ್ಳದಲ್ಲಿರುವ ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದ ತಣ್ಣೀರು ಹಳ್ಳದಲ್ಲಿ ಇರುವ ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಸಂಭ್ರಮಿಸುತ್ತಾ ಆಚರಿಸಿದರು. ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಔಷಧಿ ಗುಣವುಳ್ಳ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮವು ಸಾಹಿತಿ, ಶಿಕ್ಷಕಿ, ಸಾಮಾಜಿಕ ಚಿಂತಕಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಉಪನ್ಯಾಸ ನೀಡಿದರು.
18 ವರ್ಷಗಳಿಂದ ನಡೆದು ಬರುತ್ತಿರುವ ಈ ಶಾಲೆಯು ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸುವುದರಲ್ಲಿ ಮುಂದಾಗಿದೆ. ಹಿಂದೂ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಶಾಲೆಯಲ್ಲಿ ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಕರೆ ನೀಡಿದರು. ಪರಿಸರ ದಿನಾಚರಣೆಯೆಂದು ಮಾತ್ರ ಗಿಡ ನೆಡುವುದಲ್ಲ, ಹುಟ್ಟುಹಬ್ಬದ ದಿನದಲ್ಲೂ ಸಹ ಕೇಕ್ ಕಟ್ ಮಾಡುವ ಬದಲು ಗಿಡಗಳನ್ನು ನೆಟ್ಟು ಪೋಷಿಸುವಂತಾಗಬೇಕು. ಕೇಕ್ ಬಿಡಿ, ಗಿಡ ನೆಡಿ ಎಂಬ ಮಾತಿನಂತಾಗಬೇಕು. ಪರಿಸರವ ಉಳಿಸುತ್ತಾ ಸಾಗಿದರೆ ಜೀವನ ಅರಿತು ಬಾಳಿದರೆ ಬದುಕು, ಮರೆತು ಬಾಳಿದರೆ ನರಕ. ಎಲ್ಲ ಅರಿವಿನಿಂದ ಬಾಳೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಶೋಭಾ ನಾಗರಾಜ್, ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ನವೀನ್, ಸಂಧ್ಯಾ, ಶಿಕ್ಷಕರೊಂದವರು, ಪೋಷಕರು, ವಿದ್ಯಾರ್ಥಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರತಿಮಾ ಹಾಸನ್. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಒಂಟಿ ಸಲಗೆ ಸೆರೆ. ತಾಲೂಕಿನ ಸಿದ್ದಾಪುರದ ಆಸುವಾಸಿನಲ್ಲಿ ಕಳೆದೆರಡು ದಿನಗಳಿಂದ ಸಂಚರಿಸುತ್ತಿದ್ದ ಒಂಟಿ ಸಲಗವನ್ನು ಕೊನೆಗೂ ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಹೌದು, ಕಳೆದೆರಡು ದಿನಗಳಿಂದ ಸಿದ್ದಾಪುರದಲ್ಲಿ ಆತಂಕ ಮೂಡಿಸಿದ ಒಂಟಿ ಸಲಗನನ್ನು ಗುರುವಾರ ಸಂಜೆಯ ವೇಳೆ ಹೊಸ ಅಂಗಡಿ ಸಿದ್ದಾಪುರ ಸಮೀಪದ ಎನ್ನಬೈಲ್ ಮತ್ತಿಕೊಡ್ಲು ಅಭಯ ಅರಣ್ಯದಲ್ಲಿ ಇತರ 3 ಆನೆಗಳನ್ನು ಬಳಸಿಕೊಂಡು ಸೆರೆ ಹಿಡಿಯಲಾಯಿತು. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಶಂಕರನಾರಾಯಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಯಲ್ಲಿ ಹಾಜರಾಗಿದ್ದು, ಜೆಸಿಬಿ ಯಂತ್ರದ ಮೂಲಕ ಆನೆಯನ್ನು ಸೆರೆ ಹಿಡಿಯಲಾಯಿತು. ಕಳೆದ 2 ದಿನಗಳಿಂದ ಆತಂಕದಲ್ಲಿದ್ದ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಹಾಸನ ಜಿಲ್ಲೆಯ ತಣ್ಣೀರುಹಳ್ಳ ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸವನ್ನು ಹಾಗೂ ಶಾರದಾ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಹಾಸನದ ತಣ್ಣೀರುಹಳ್ಳದಲ್ಲಿ ಇರುವ ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶಾರದಾ ಪೂಜೆಯನ್ನು ಆಯೋಜಿಸಿ ಅಕ್ಷರಾಭ್ಯಾಸ ಮತ್ತು ವಿದ್ಯಾರಂಭ ಕಾರ್ಯಕ್ರಮ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರ ಅಧ್ಯಕ್ಷತೆಯಲ್ಲಿ ಪೂಜೆಯು ಅರ್ಥಪೂರ್ಣವಾಗಿ ನಡೆಯಿತು. ಪೂಜೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗೆ ಸೇರ್ಪಡೆಗೊಂಡ ಹೊಸ ವಿದ್ಯಾರ್ಥಿಗಳು ತಮ್ಮ ಶಾಲಾ ಜೀವನದ ಮಹತ್ವದ ಹೆಜ್ಜೆಯನ್ನು ಇಟ್ಟರು. ಅಕ್ಷರಾಭ್ಯಾಸ ಕಾರ್ಯಕ್ರಮವು ವಿಭಿನ್ನವಾಗಿದ್ದು, ಪೋಷಕರ ಮನ ಗೆಲ್ಲುವಂತೆ ಮಾಡಿತು. ಅಕ್ಷರಾಭ್ಯಾಸ ಕಾರ್ಯಕ್ರಮವು ಪೂಜೆ ಪುರಸ್ಕಾರಗಳಿಂದ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಸಾಹಿತಿ, ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಪತ್ರಕರ್ತೆ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರು ಹಾಗೂ ಶೋಭಾ ನಾಗರಾಜ್ ರವರ ಸಮಕ್ಷಮದಲ್ಲಿ ಓಂಕಾರವನ್ನ ಬೋಧಿಸಿ ಅಕ್ಷರಾಭ್ಯಾಸ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ನವೀನ್, ಸಂಧ್ಯಾ, ಶಿಕ್ಷಕವೃಂದದವರು, ಪೋಷಕರು, ವಿದ್ಯಾರ್ಥಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನ್ಯೂಸ್ ಸಂಗಮಕ್ಕಾಗಿ ಪ್ರತಿಮಾ ಹಾಸನ್. ಮಂಡ್ಯ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ವಚ್ಛ ಪರಿಸರ ಉಳಿಸಿ ಬೆಳೆಸುವ ಕಾಳಜಿ ಹೆಚ್ಚಿಸಬೇಕಿದೆ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ಎಚ್.ಆರ್. ಅರವಿಂದ್ ಹೇಳಿದರು. ನಗರದಲ್ಲಿರುವ ಪೊಲೀಸ್ ಕಾಲೋನಿಯ ಸರ್ಕಾರಿ ಪಾಠಶಾಲೆಯಲ್ಲಿ ಅಸೋಸಿಯೇಷನ್ ಆಫ್ ಇಂಟರ್ನ್ಯಾಷನಲ್ ಅಲಿಯಾಸ್ ಸಂಸ್ಥೆ, ಜನಪರ ಮತ್ತು ಜನಹಿತ ಅಲಯನ್ಸ್ ಸಂಸ್ಥೆ, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಸಸಿ ನೆಡುವುದು ಅಭಿನಂದನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಅಭಿಯಾನ, ಪರಿಸರ ಉಳಿಸಿ ಬೆಳೆಸುವ ಯೋಜನೆಗಳಿಂದ ಒಂದಷ್ಟು ಸ್ವಚ್ಛತೆ, ಪರಿಸರ ಅರಿವು ಹೆಚ್ಚಾಗಿದೆ. ಇರುವುದನ್ನು ಹೆಚ್ಚಿಸಿ ಬೆಳೆಸುವ ಕಾರ್ಯ ಎಲ್ಲರ ಮೇಲಿದೆ ಎಂದು ತಿಳಿಸಿದರು. ಈ ಶಾಲೆಯ ಪ್ರತಿ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ಉಚಿತವಾಗಿ ನೀಡಿ ಮರ ಮಾಡುವ ಕೌಶಲ್ಯ ಜ್ಞಾನ, ಪರಿಸರ ಪ್ರಜ್ಞೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮುಂದಾಗುತ್ತೇವೆ. ಸಸಿಗಳನ್ನು ನೆಡುತ್ತೇವೆ. ನೆಟ್ಟು ಪೋಷಣೆ ಮಾಡುವ ಫೋಟೋಗಳನ್ನು ಶಾಲೆ ನಂಬರ್ಗೆ ಕಳಿಸಿ ಸೂಕ್ತ ಬಹುಮಾನ ನೀಡಲಾಗುವುದು ಎಂದು ಹೇಳಿದರು. ಬಳಿಕ ಮಾತನಾಡಿದ ವಕೀಲ ಗುರುಪ್ರಸಾದ್, 12ನೇ ಶತಮಾನದಲ್ಲಿ ಬಸವಣ್ಣ ಅವರು ತಮ್ಮ ವಚನಗಳಲ್ಲಿ ಪ್ರಕೃತಿಯನ್ನೇ ದೇವರೆಂದು ಕರೆದಿದ್ದಾರೆ. ಮರ ನೆರಳು ನೀಡುತ್ತದೆ, ಉಸಿರು ನೀಡುತ್ತದೆ, ಮಣ್ಣು ಅನ್ನ ನೀಡುತ್ತದೆ, ನೀರು ಜೀವ ಉಳಿಸುತ್ತದೆ, ಕಲ್ಲದೇವರು ನೀನೇನು ಉಳಿಸುತ್ತೆಯೇ ಎಂದು ಎಚ್ಚರಿಸುವುದರಲ್ಲಿ ಉಚ್ಚರಿಸಿದರು. ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಂಘ ಸಂಸ್ಥೆಗಳು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿ ಮರಕ್ಕೊಂದು ಹೆಸರಿಟ್ಟು ಪೋಷಣೆ ಮಾಡುವ ಜವಾಬ್ದಾರಿ ಹೆಚ್ಚಿಸಬೇಕು. ವಿದ್ಯಾರ್ಥಿಗಳ ಮೂಲಕವೇ ಇಂತಹ ಸೌಕರ್ಯ ಸಾಗಬೇಕಾಗಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಅಧ್ಯಕ್ಷ ಪುತೇರ್ ಮಹದೇವ್, ಶಾಲೆಯ ಮುಖ್ಯ ಶಿಕ್ಷಕಿ ಬಿಎಸ್ ಜಯಲಕ್ಷ್ಮಮ್ಮ, ಅಲಿಯನ್ಸ್ ಸಂಸ್ಥೆ PRO YH ರತ್ನಮ್ಮ ಹಾಗೂ ಕಾಯಕ ಯೋಗಿ ಪ್ರಶಸ್ತಿ ಪುರಸ್ಕಾರರಾದ ಸಾಹಿತಿ ಸಿರಿಗಂಧ ರಾಮಕೃಷ್ಣ, ನಾಗಮ್ಮ, ಕೆ ಸುರೇಶ್, ಎಚ್ ರಮೇಶ್, ಮಂಜುಳಾ ರಮೇಶ್, ಲಿಖಿತಾ, ಸುಧಾರಧ್ಯ,
ಮತ್ತಿತರರು ಇದ್ದರು. ಮಂಡ್ಯ ನಗರದಲ್ಲಿರುವ ಪೊಲೀಸ್ ಕಾಲೋನಿಯ ಸರ್ಕಾರಿ ಪಾಠಶಾಲೆಯಲ್ಲಿ ಅಸೋಸಿಯೇಷನ್ ಆಫ್ ಇಂಟರ್ನ್ಯಾಷನಲ್ ಅಲಿಯನ್ಸ್ ಸಂಸ್ಥೆ, ಜನಪರ ಮತ್ತು ಜನಹಿತ ಅಲಯನ್ಸ್ ಸಂಸ್ಥೆ, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಸಸಿ ನೆಡುವುದು ಅಭಿನಂದನೆ ಕಾರ್ಯಕ್ರಮವನ್ನು ಜಿಲ್ಲಾ ಬಿಜೆಪಿ ಮುಖಂಡ ಎಚ್.ಆರ್. ಅರವಿಂದ್ ಉದ್ಘಾಟಿಸಿದರು. ಹೋಗಿ ಬಾ ಕೋಗಿಲೆಯೇ ನೀ ನನ್ನ ನಾಡಿಗೆ, ಕಂಪನು ಚೆಲ್ಲುವ ಶ್ರೀಗಂಧದ ಬೀದಿಗೆ. ಹೋಗಿ ಬಾ ಕೋಗಿಲೆಯೇ ನನ್ನ ತವರೂರಿಯುವ ಕೆಚ್ಚದೆಯ ಬೀದಿಗೆ. ಹೋಗಿ ಬಾ ಕೋಗಿಲೆಯೇ ನೀ ನನ್ನ ನಾಡಿಗೆ. ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಪರಿಸರವನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕು ಅಲ್ವಾ. ಏನು ವಿಶ್ವ ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು 1973-74ರಲ್ಲಿ ಸುಮಾರು 150 ದೇಶಗಳು ಒಂದು ಚಿಂತನೆಯನ್ನು ಮಾಡಿ, ಎಷ್ಟು ದೇಶ? 150ಕ್ಕೂ ಹೆಚ್ಚು ದೇಶಗಳು ಚಿಂತನೆಯನ್ನು ಮಾಡಿ ಪರಿಸರ ಇದ್ದರೆ ನಾವು ಅಂತಕ್ಕಂಥದ್ದು ಅಲ್ವಾ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಪರಿಸರವನ್ನೇ ದೇವರು ಅಂತ ಹೇಳಿದ್ರು. ಗಿಡ ಮರ ಪ್ರಾಣಿ ಪಕ್ಷಿ ಜಲಚರಗಳನ್ನೇ ದೇವರು ಅಂತ ಹೇಳಿದ್ರು ಅಲ್ವಾ. ದೇವರು ಎಲ್ಲಿದ್ದಾನೆ ಅಂದರೆ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಗುಡಿ ಗುಂಡಾರದಲ್ಲಿ ದೇವರಲ್ಲ, ಪರಿಸರವೇ ದೇವರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ನಾನು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಲಿಫ್ಟಲ್ಲಿ ಹತ್ತದೆ, ಬರೀ 4 ಸೆಕೆಂಡು ಲಿಫ್ಟ್ ಆಗೋಯ್ತು, ಏನು ಮುಗಿದೋಯ್ತು ನನ್ನ ಕತೆ ಅನ್ಕೊಂಡೆ. ಪಕ್ಕದಲ್ಲಿ 4 ಜನ ಹೊಡೆದ್ರಿ ಸರ್, ಡೋರ್ ತೆಗೀರಿ. ಎಷ್ಟೇ ಸೆಕೆಂಡು? ಕೇವಲ 10 ಸೆಕೆಂಡ್ಗೆ ನಮಗೆ ಆಕ್ಸಿಜನ್ ಗಾಳಿ ಇಲ್ಲದೆ ಇರೋದ್ರಿಂದ ನಾವು ಜೀವನವನ್ನೇ ಕೊಟ್ಟಾಂತರೂ ನಾವು ಏನೇ ವ್ಯವಹಾರ ಮಾಡಿ ಜಗತ್ತನ್ನು ಕಟ್ಟಿ ಒಂದು 10 ಸೆಕೆಂಡು 20 ಸೆಕೆಂಡ್ ನಮಗೆ ಗಾಳಿ ಸಿಗದೆ ಇದ್ದರೆ ನಮ್ಮ ಎಂಟೈರ್ ನಮ್ಮ ಲೈಫೇ ಹೊಂಟೋಗ್ಬಿಡ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಪರಿಸರ ಅಂದರೆ ಬರೀ ಗಿಡ ನೆಟ್ಬಿಡೋದೇ ಇಲ್ಲ. ಇವತ್ತು ವಾಯು ಮಾಲಿನ್ಯ ಆಗ್ಬೋದು, ಜಲ ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗ್ಬೋದು, ನದಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗ್ಬೋದು, ಈ ಥರ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಪರಿಸರ ಅಂತಕ್ಕಂಥದ್ದು. ಹಾಗಾಗಿ ಪ್ರಕೃತಿಯ ದೇವರು ಗಿಡ ಮರನೇ ಇವತ್ತು ನಮಗೆ ದೇವರಾಗಿದ್ದಾರೆ ಅಲ್ವಾ. ಆಕ್ಸಿಜನ್ ಕೊಡ್ತಾ ಇದ್ದಾರೆ. ಇವತ್ತು ದೆಹಲಿನಲ್ಲಿ 1 ಗಂಟೆ ಶುದ್ಧವಾದ ಗಾಳಿ ಇಲ್ಲದೆ 1 ಗಂಟೆಗೆ 750 ರೂಪಾಯಿ ಹಣವನ್ನು ಕೊಟ್ಟು ಗಾಳಿಯನ್ನು ತಗೋತಾ ಇದ್ದಾರೆ ಮನೆಯಲ್ಲಿ. ನಾನು ಇತ್ತೀಚೆಗೆ ದೆಹಲಿಗೆ ಹೋಗಿದ್ದೆ, ಹಲವಾರು ಬಾರಿ ಹೋಗಿದ್ದೆ. ಇವತ್ತು ಪರಿಸ್ಥಿತಿ ಎಂದಾಗಿದೆ, ಶ್ರೀಮಂತರು ಎಲ್ಲ ಮಾಲಿನ್ಯ ಆಗೋಗಿದೆ ಗಾಳಿ. ಏನು ಸರ್ ಮಾಸ್ಟ್ರೆ, ಲಕ್ಷಾಂತರ ವಾಹನಗಳು, ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ 2 ಪಟ್ಟು ವಾಹನಗಳು, ಒಬ್ಬೊಬ್ಬರಿಗೆ 4 ಕಾರು 5 ಕಾರು, ಅಷ್ಟು ಬೈಕ್ಗಳು, ಆ ದಿವಸದ ಬಣ್ಣದ ಬಟ್ಟೆಗೆ ತಕ್ಕಾಗಿ ಕಾರ್ಗಳು, ಆ ಬಣ್ಣದ ಬಟ್ಟೆಗೆ ತಕ್ಕಾಗಿ ಬೈಕ್ಗಳು. ಏನು ಚಂದ್ರಣ್ಣ, ಈ ಥರ ವ್ಯವಸ್ಥೆ ಆಗಿ ಹೋಗಿದೆ. ಹಾಗಾಗಿ ನಾವು ಸೈಕಲನ್ನು ತುಳಿಯುವಂಥ ಕೆಲಸವನ್ನು ಮಾಡಬೇಕು. ಏನೋ ಸೈಕಲ್, ಅರವಿಂದ್ ಅವರು ಸೈಕಲ್ ತುಳಿದ ಮೇಲೆ 4 kg ಕಮ್ಮಿ ಆಗಿದ್ದಾರೆ. ಅವರು ನೋಡಿ, ಆರೋಗ್ಯ ಉಳಿತು, ಆ ದೇಹದ ತೂಕ ಕಮ್ಮಿ ಆಯಿತು, ಸಮಾಜ ಕಟ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ 100 ಗಿಡಗಳನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಸಸಿ ಲಕ್ಷ ಜನಗಳ ಒಂದು ಜೀವವನ್ನು ಉಳಿಸ್ತದೆ ಅಂತಕ್ಕಂಥದ್ದು ಅಲ್ವಾ. ಹಾಗಾಗಿ ಅಂಥ ಉದ್ದೇಶದಿಂದ ನಾವು ಪ್ರತಿಯೊಬ್ಬರು ನೀವು ಸಸಿಗಳನ್ನು ನೆಡ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಹಾಗಾಗಿ ಯಾವುದೇ ಸರ್ಕಾರಗಳಾಗ್ಬೋದು, ಇವತ್ತು ಸಸಿಗಳನ್ನ ಬೆಳೆಸ್ತಕ್ಕಂಥದ್ದು ನಾವು ಕಾಡಿನ ಅಂಕಿಅಂಶ ನೋಡಿದಂಥ ಸಂದರ್ಭದಲ್ಲಿ ಭಾಳ ಕಡಿಮೆ ಇದೆ. ಹಾಗಾಗಿ ಇನ್ನೂ ಹೆಚ್ಚು ಗಿಡ ಮರಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಅರಣ್ಯ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ನಗರಸಭೆಯವರು, ತೋಟಗಾರಿಕೆ ಇಲಾಖೆಯವರು ಗಿಡ ಮರ ಪರಿಸರದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿದ್ರೆ ಮಾತ್ರ ಒಂದು ಭವ್ಯವಾದ ಆರೋಗ್ಯಕರವಾದ ಸಮಾಜವನ್ನು ಉಳಿಸೋದಕ್ಕೆ ಸಾಧ್ಯವಾಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಪಾಲೆಬೆಟ್ಟ ಗ್ರಾಮದಲ್ಲಿ 2.97 ಕೋಟಿ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ನೆರವೇರಿಸಿದರು. ಹಾಸನ ಜಿಲ್ಲೆಯ ತಣ್ಣೀರು ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಯಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಲ್ಕುಪ್ಪ.